ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಮತ್ತೊಮ್ಮೆ ಕನ್ನಡದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ಲಿಂಗಗಳು ಎನ್ನುವ ವ್ಯಾಕರಣಾಂಶವನ್ನು ನಾವು ಮುಂದುವರಿಸೋಣ. ಹಿಂದಿನ ವಿಡಿಯೋದಲ್ಲಿ ಲಿಂಗಗಳಲ್ಲಿ ಬರುವಂತಹ ಮೊದಲ 3 ಪ್ರಮುಖ ಲಿಂಗಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ಮಕ್ಕಳೇ, ಆ 3 ಪ್ರಮುಖ ಲಿಂಗಗಳು ಯಾವ್ಯಾವು ಅಂಥೇಳಿ ನೆನಪು ಮಾಡಿಕೊಳ್ಳೋಣ. 1ನೇದು ಪುಲ್ಲಿಂಗ, 2ನೇದಾಗಿರ್ತಕ್ಕಂಥದ್ದು ಸ್ತ್ರೀಲಿಂಗ, ಹಾಗೆಯೇ 3ನೇದಾಗಿರ್ತಕ್ಕಂಥದ್ದು ನಪುಂಸಕಲಿಂಗ. ಅವು ಮೊದಲ 3 ಲಿಂಗಗಳು ಮಕ್ಕಳೇ. 10ನೇ ತರಗತಿವರೆಗೂ ಅಭ್ಯಾಸ ಮಾಡುವಂಥ ಮಕ್ಕಳಿಗೆ ಆ 3 ಲಿಂಗಗಳಲ್ಲಿ ಮಾತ್ರ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇದೆ. ಈಗ ಆ ಲಿಂಗಗಳಲ್ಲಿ ಮತ್ತೊಂದಿಷ್ಟು ವಿಧಗಳು ಬರ್ತಾ ಹೋಗ್ತವೆ. ಅವುಗಳನ್ನು ನಾವು ಈಗಾಗಲೇ ನಿಮಗಿಲ್ಲಿ ಕಾಣ್ತಾ ಇದೆ ಮಕ್ಕಳೇ, ಏನಂತ ಕರೀತಾರೆ, ಅನ್ಯ ಲಿಂಗಗಳು ಅಂತ ಹೇಳಿದೆ. ಅಂದರೆ ಲಿಂಗಗಳಲ್ಲಿ ಬರುವಂತಹ ಇನ್ನೊಂದಿಷ್ಟು ಇತರೆ ಲಿಂಗಗಳು. ಅವು ಯಾವ್ಯಾವು ಅನ್ನೋದನ್ನ ಇಲ್ಲಿ ಪಟ್ಟಿಯನ್ನು ನಾನು ನಿಮಗೆ ಕಾಣಿಸೋ ಥರ ಬರೆದಿದ್ದೀನಿ, ನಮೂದಿಸಿದ್ದೀನಿ. ಸ್ವಲ್ಪ ಗಮನ ಕೊಡಿ. 1ನೇದು ಪುನ್ನಪುಂಸಕ ಲಿಂಗ, ಹಾಗೆಯೇ ಸ್ತ್ರೀ ನಪುಂಸಕ ಲಿಂಗ. 3ನೇದಾಗಿರ್ತಕ್ಕಂಥದ್ದು ನಿತ್ಯ ನಪುಂಸಕ ಲಿಂಗ. 4ನೇದು ವಾಚ್ಯಲಿಂಗ ಅಂತಲೂ ಕರೀತಾರೆ. ಅದಕ್ಕೆ ಇನ್ನೊಂದು ಹೆಸರು ವಿಶೇಷಾಧೀನ ಲಿಂಗ ಅನ್ನೋದು ಇದೆ. ಇನ್ನು ಇದಾದ್ಮೇಲೆ 5ನೇದು ಪುಂ ಸ್ತ್ರೀಲಿಂಗ. ಕೊನೆಯದಾಗಿರ್ತಕ್ಕಂಥದ್ದು ಅವ್ಯಯ ಲಿಂಗ ಅಂಥೇಳಿ ಮಕ್ಕಳೇ, ನಾವು ಇನ್ನೂ 6 ಲಿಂಗಗಳನ್ನ ವಿಧಗಳನ್ನಾಗಿ ಮಾಡಿದ್ದೀವಿ. 3ರ ಜೊತೆಗೆ ಈ ಅನ್ಯ ಲಿಂಗಗಳು ಅಂಥೇಳಿ ಮತ್ತೊಂದು 6 ವಿಧಗಳನ್ನ ಮಾಡಿದ್ದೀವಿ. ಅಲ್ಲಿಗೆ ನಮಗೆ ಒಟ್ಟು ಎಷ್ಟು ಲಿಂಗಗಳು ಅನ್ನೋದಾಯ್ತು ಅಂತ ಹೇಳಿದ್ರೆ 9 ಲಿಂಗಗಳು ಆಯಿತು. ನಾನು ವಿಧಗಳ ಬಗ್ಗೆ ಹೇಳ್ತಾ ಇರಬೇಕಾದ್ರೆ ಹೇಳಿದ್ದೆ, ಕನ್ನಡದ ವ್ಯಾಕರಣಕಾರ ಆಗಿರುವಂತಹ ಮಹಾಕವಿ ಕೇಶಿರಾಜ ತನ್ನ ಶಬ್ದಮಣಿ ದರ್ಪಣ ಅನ್ನುವಂತಹ ಕೃತಿಯಲ್ಲಿ ಲಿಂಗಗಳ ವಿಧಗಳ ಬಗ್ಗೆ 9 ವಿಧಗಳಿದಾವೆ ಅನ್ನೋದನ್ನು ಆತಲ್ಲಿ ಸೂಚಿಸಿದ್ದಾನೆ. ಲಿಂಗಂ 9 ತೆರಂ ಅಂತಂದು ಹೇಳಿ. ಹಾಗಾಗಿ ನಾವು ಉಳಿದ 6 ಲಿಂಗಗಳನ್ನು, ಅಂದ್ರೆ ಅನ್ಯ ಲಿಂಗಗಳ ಅಡಿಯಲ್ಲಿ ಬರುವ ಇವಿಷ್ಟು ವಿಧಗಳನ್ನು ನಾವು ಇವತ್ತಿನ ದಿವಸ ನೋಡುವಂತಹ ಪ್ರಯತ್ನ ಮಾಡೋಣ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ವಿಧಗಳನ್ನು ಈ ವಿಡಿಯೋ ತರಗತಿಯಲ್ಲಿ ತಿಳಿಯುವ ಪ್ರಯತ್ನವನ್ನ ಮಾಡೋಣ. ಈಗ ಮೊದಲನೇದಾಗಿರ್ತಕ್ಕಂತಹ ಲಿಂಗ ಯಾವುದು ಅಂತ ಹೇಳಿದ್ರೆ ಪುನ್ನಪುಂಸಕ ಲಿಂಗ. ಏನು ಪುನ್ನಪುಂಸಕ ಲಿಂಗ ಅನ್ನುವಂತಹ ವಿಷಯವನ್ನ ನಾವು ಅದರ ವ್ಯಾಖ್ಯಾನ ಹಾಗೇನೆ ಉದಾಹರಣೆಗಳನ್ನ ತೆಗೆದುಕೊಂಡು ಅದರ ಅರ್ಥವನ್ನ ಮನಗಾಣೋಣ ಮಕ್ಕಳೇ. ಈಗ ಇಲ್ಲಿ ಗಮನಿಸಿ ಮಕ್ಕಳೇ, ಇಲ್ಲಿ ನೋಡಿ, ಪುನ್ನಪುಂಸಕ ಲಿಂಗ ಅಂದ್ರೇನು ಅನ್ನುವಂತಹದ್ರ ವ್ಯಾಖ್ಯಾನ ಇಲ್ಲಿದೆ. ಏನಿದೆ ಗಮನ ಇರಲಿ. ಎಲ್ಲ ಗ್ರಹವಾಚಕ ಶಬ್ದಗಳನ್ನ ನಾವು ಪುಲ್ಲಿಂಗ ನಪುಂಸಕ ಲಿಂಗಗಳೆರಡರಲ್ಲೂ ಪ್ರಯೋಗ ಮಾಡುತ್ತೇವೆ. ಆದ್ದರಿಂದ ಇವುಗಳನ್ನು ನಾವು ಏನಂತ ಕರೆದಿದ್ದೀವಿ, ಪುನ್ನಪುಂಸಕ ಲಿಂಗಗಳು ಅಂತ ಹೇಳಿ ಕರೆದಿದ್ದೀವಿ. ಇಲ್ಲಿ ಗಮನ ಕೊಡಿ. ನೋಡಿ ಏನು ಹೇಳಿದ್ದಾರೆ ಇಲ್ಲಿ, ಗ್ರಹವಾಚಕ ಶಬ್ದಗಳನ್ನ, ಕೆಲವು ಗ್ರಹವಾಚಕ ಶಬ್ದಗಳು ನಮ್ಮಲ್ಲಿ ಬಳಕೆಯಲ್ಲಿದ್ದಾವೆ. ಆ ಪದಗಳು ನಿಮಗೂ ಕೂಡ ಗೊತ್ತಿರ್ಬೋದು. ಇಲ್ಲಿದೆ ನೋಡಿ, ಸೂರ್ಯ, ಚಂದ್ರ, ಶನಿ, ಮಂಗಳ, ಇವೆಲ್ಲ ಇತ್ಯಾದಿ. ಇಂಥ ಪದಗಳೆಲ್ಲ ಏನಾಗಿದ್ದಾವೆ, ಗ್ರಹವಾಚಕ, ಗ್ರಹಗಳ ಹೆಸರುಗಳಾಗಿದ್ದಾವೆ. ಆಮೇಲೆ ನೆನಪಿರ್ಲಿ, ಈ ವಾಚಕ ಅನ್ನುವಂತಹ ಪದ ಇದೆ ಮಕ್ಕಳೇ, ವಾಚಕ. ಇದನ್ನು ನಾವು ವ್ಯಾಕರಣದಲ್ಲಿ ಹೆಚ್ಚಾಗಿ ಬಳಸ್ತೀವಿ. ಗುಣವಾಚಕ ಅಥವಾ ದಿಗ್ವಾಚಕ, ಪರಿಮಾಣವಾಚಕ ಅಂಥೇಳಿ ನಾವು ಬಳಸ್ತಾ ಹೋಗ್ತೀವಿ. ಇಲ್ಲಿ ವಾಚಕ ಅಂದ್ರೆ ಸೂಚಿಸುವುದು ಅಥವಾ ಅರ್ಥವನ್ನ ಹೇಳುವಂತಹ ಪದ. ಈಗ ಉದಾಹರಣೆಗೆ ಗುಣವನ್ನ ಹೇಳುವ ಪದ ಇದೆ ಅಂತ ಹೇಳಿದ್ರೆ ಗುಣವಾಚಕ. ಹಾಗೇನೆ ಭಾವವನ್ನ ವ್ಯಕ್ತಪಡಿಸ್ತಕ್ಕಂತಹ ಪದಗಳಿದಾವಪ್ಪ ಅಂತಂದು ಹೇಳಿದ್ರೆ ಭಾವವಾಚಕ ಪದಗಳು ಅಥವಾ ಭಾವನಾಮಗಳು. ದಿಕ್ಕುಗಳನ್ನು ಸೂಚಿಸ್ತಕ್ಕಂತಹ ಪದಗಳಿದ್ರೆ ದಿಗ್ವಾಚಕ, ವಾಚಕ. ಪರಿಮಾಣವನ್ನ ಸೂಚಿಸ್ತಕ್ಕಂತಹ ಪದಗಳು ಪರಿಮಾಣ ವಾಚಕಗಳು. ಇಲ್ಲಿ ವಾಚಕ ಅನ್ನೋ ಪದ ಬಂದಿರೋದ್ರಿಂದ ನಿಮಗೆ ಆ ಪದವನ್ನು ನಾನು ಅರ್ಥೈಸ್ತಾ ಇದ್ದೀನಿ. ವಾಚಕ ಅಂದ್ರೆ
ಸೂಚಿಸುವ ಪದ, ಅರ್ಥವನ್ನ ಸೂಚಿಸುವ ಪದ. ಅರ್ಥ ಆಯ್ತಲ್ಲ ನಿಮಗೆ? ಹೀಗಾಗಾದ್ರೆ ಗಮನ ಕೊಟ್ಬಿಡಿ. ಏನು ಪುನ್ನಪುಂಸಕ ಲಿಂಗ? ಅನ್ಯ ಲಿಂಗಗಳಲ್ಲಿ ಇದು ಮೊದಲನೇದು. ಎಲ್ಲ ಗ್ರಹವಾಚಕ ಶಬ್ದಗಳನ್ನು, ಗ್ರಹವಾಚಕ ಗ್ರಹಗಳ ಹೆಸರುಗಳನ್ನ ತಿಳಿಸುವಂತಹ ಸೂಚಿಸುವಂತಹ ಶಬ್ದಗಳನ್ನು ಏನಿದಾವೆ ಇಲ್ಲಿದಾವಲ್ಲ, ಸೂರ್ಯ, ಚಂದ್ರ, ಶನಿ, ಮಂಗಳ, ಈ ಥರದ ಪದಗಳನ್ನ ನಾವು ಎಲ್ಲಿ ಬಳಕೆ ಮಾಡ್ತೀವಿ? ಇಲ್ಲಿದೆ ನೋಡಿ ಮಕ್ಕಳೇ, ಏನಿದೆ ಎಲ್ಲಿ ಬಳಸ್ತೀವಿ? ಕೆಲವು ಸಲ ಪುಲ್ಲಿಂಗ ರೂಪದಲ್ಲೂ, ಕೆಲವು ಸಂದರ್ಭದಲ್ಲಿ ನಪುಂಸಕ ಲಿಂಗಗಳ ಅರ್ಥದಲ್ಲೂ ಆ ಪದಗಳನ್ನು ನಾವು ಪ್ರಯೋಗ ಮಾಡ್ತೀವಿ, ಬಳಸ್ತೀವಿ. ಹಾಗಾಗಿ ಈ ಗ್ರಹವಾಚಕ ಶಬ್ದಗಳನ್ನು ಎಲ್ಲಿ ನಾವು ಕಾಣ್ತೀವಪ್ಪ ಅಂತಂತ ಹೇಳಿದ್ರೆ ಪುನ್ನಪುಂಸಕ ಲಿಂಗಗಳಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಅಂಥ ಪದಗಳನ್ನು ಪುನ್ನಪುಂಸಕ ಲಿಂಗಗಳು ಅಂಥೇಳಿ ಅಲ್ಲಿ ಸೇರಿಸಿದ್ದೀವಿ. ಹೇಗೆ ಅನ್ನೋದನ್ನ ಇಲ್ಲಿರುವ ಪದಗಳನ್ನೇ ನಾವು ಉದಾಹರಣೆಯಾಗಿ ಗಮನಿಸ್ತಾ ಹೋಗೋಣ ಮಕ್ಕಳೇ. ಇಲ್ಲಿದೆ ನೋಡಿ, ಸೂರ್ಯ, ಚಂದ್ರ, ಶನಿ, ಮಂಗಳ. ನಾನು ಇದನ್ನೇ ವಾಕ್ಯವನ್ನ ಮಾಡಿ ನಿಮಗೆ ಉದಾಹರಣೆಯನ್ನ ತೋರಿಸ್ತಾ ಹೋಗ್ತೀನಿ. ಮೊದಲನೇ ಪದ ಏನೈತಿ ನೋಡಿ, ಸೂರ್ಯ. ಸೂರ್ಯ ಅನ್ನೋದೊಂದು ಗ್ರಹವಾಚಕ. ಇಲ್ಲಿ ನೋಡಿ, ಈ ಪದವನ್ನ ವಾಕ್ಯ ಮಾಡ್ತೀನಿ, ಸರಳವಾಗಿರೋದೊಂದು ವಾಕ್ಯ ಮಾಡ್ತೀನಿ. ಸೂರ್ಯ ಮೂಡಿದನು. ಅಬ್ಸರ್ವ್ ಮಾಡ್ತಾ ಇದ್ದೀರಾ ಮಕ್ಕಳೇ? ಏನ್ ವಾಕ್ಯ ಬರೆದೆ ನಾನು? ಸೂರ್ಯ ಮೂಡಿದನು. ಸೂರ್ಯ ಮೂಡಿದನು ಅಂತ ಹೇಳಿದ್ರೆ ನಮಗೆ ಇದು ಯಾವ ಅರ್ಥವನ್ನ ಕೊಡುತ್ತೆ ಅಂತ ಹೇಳಿದ್ರೆ ಪುಲ್ಲಿಂಗದ ಅರ್ಥವನ್ನ ಕೊಡುತ್ತಲ್ವಾ? ಸೂರ್ಯ ಮೂಡಿದನು ಅಥವಾ ಸೂರ್ಯ ಉದಯಿಸಿದನು ಅಂತನೂ ಕೂಡ ಹೇಳ್ಬೋದು. ಹಂಗೆ ಹೇಳಿದಾಗ ಅದು ಯಾವ ಅರ್ಥ ಕೊಡುತ್ತೆ ನಮಗೆ? ಪುಲ್ಲಿಂಗದ ಅರ್ಥವನ್ನ ಕೊಡುತ್ತೆ. ಈಗ ನಾನು ಇದೇ ಪದವನ್ನ ಸ್ವಲ್ಪ ಬದಲಾವಣೆಯನ್ನ ಮಾಡ್ತೀನಿ. ನೋಡಿ ಇಲ್ಲೇನಿದೆ ಅಂತ ಹೇಳಿದ್ರೆ, ಸೂರ್ಯ ಮೂಡಿತು. ನೋಡ್ತಾ ಇದ್ದೀರಲ್ಲ, ಏನ್ ಮಾಡಿದೆ ನಾನು? ಸೂರ್ಯ ಮೂಡಿತು. ಸೂರ್ಯ ಮೂಡಿತು ಅಂತ ಹೇಳಿದ್ರೆ ಇದು ಪುಲ್ಲಿಂಗದ ಅರ್ಥವನ್ನ ನಮಗೆ ಕೊಡೋದಿಲ್ಲ. ಬದಲಾಗಿ ಪುನ್ನಪುಂಸಕ ಲಿಂಗವನ್ನ ಕೊಡುವಂಥದ್ದು. ಅರ್ಥ ಆಗ್ತದಲ್ಲ? ಇದು ಯಾವ ಅರ್ಥವನ್ನ ಕೊಡ್ತದೆ? ಇದು ನಪುಂಸಕ ಲಿಂಗದ ಅರ್ಥವನ್ನ ಕೊಡುತ್ತೆ. ಸೊ ಸೂರ್ಯ ಮೂಡಿತು ಅಂತ ಹೇಳಿದ್ರೆ ಅಲ್ಲಿ ನಮಗೆ ಅದು ಗಂಡು ಅನ್ನುವ ಅರ್ಥನೂ ಬರೋದಿಲ್ಲ, ಹೆಣ್ಣು ಅನ್ನುವ ಅರ್ಥನೂ ಕೂಡ ಬರೋದಿಲ್ಲ. ನಪುಂಸಕ ಲಿಂಗದಲ್ಲಿ ಬಳಕೆಯಾಗಿದ್ದನ್ನ ಈ ವಾಕ್ಯದ ಮೂಲಕ ನೀವು ಕಾಣ್ತೀರಿ. ನೋಡಿ ಇಲ್ಲಿ, ಸೂರ್ಯ ಮೂಡಿದನು ಪುಲ್ಲಿಂಗ, ಸೂರ್ಯ ಮೂಡಿತು ಅಂತ ಹೇಳಿದಾಗ ನಪುಂಸಕ ಲಿಂಗ. ಹಾಗಾದ್ರೆ ನೀವು ಇಲ್ಲಿ ಗಮನಿಸಿದ್ರಿ, ಸೂರ್ಯ ಅನ್ನುವಂತಹ ಈ ಗ್ರಹವಾಚಕ ಪದ ಪುಲ್ಲಿಂಗದಲ್ಲೂ ಬಳಕೆಯಾಯಿತು, ಹಾಗೇನೆ ನಪುಂಸಕ ಲಿಂಗದಲ್ಲೂ ಕೂಡ ಬಳಕೆಯಾಯಿತು. ಹಾಗಾಗಿ ಈ ಗ್ರಹವಾಚಕ ಪದ ಪುನ್ನಪುಂಸಕ ಲಿಂಗಕ್ಕೆ ಉದಾಹರಣೆಯಾಗಿರೋದನ್ನ ಗಮನಿಸ್ತಾ ಇದ್ದೀರಿ. ಅರ್ಥ ಆಗ್ತದಲ್ಲ? ಹಾಗೇನೆ ಎರಡನೆಯ ಪದಕ್ಕೆ ಹೋಗೋಣ. ಏನಿದೆ ಗ್ರಹವಾಚಕ ಪದ? ಚಂದ್ರ. ಏನಿದೆ? ಚಂದ್ರ. ನಾನು ಇದೇ ತರನೇ ಬರೀತೀನಿ. ಚಂದ್ರ ಉದಯಿಸಿದನು. ನೋಡಿ ಏನ್ ಪದ ಬರೆಯಕತ್ತಿದ್ದೀನಿ? ಚಂದ್ರ ಉದಯಿಸಿದನು. ಚಂದ್ರ ಉದಯಿಸಿದನು ಅಂತಂದು ಹೇಳಿದ್ರೆ ನಮಗೆ ಇದು ಪುಲ್ಲಿಂಗದ ಅರ್ಥವನ್ನ ಸ್ಪಷ್ಟವಾಗಿ ನೀಡ್ತದೆ. ಓ, ಉದಯಿಸಿದನು ಪುಲ್ಲಿಂಗದ ಅರ್ಥ ಅಲ್ವಾ? ಈಗ ಇದನ್ನೇ ಸ್ವಲ್ಪ ಬದಲಾವಣೆಯನ್ನ ಮಾಡೋದಾದ್ರೆ ನೋಡಿ, ಎಲ್ಲರೂ ಕೂಡ ಚಂದ್ರ ಉದಯಿಸಿತು. ಏನ್ ಬರೆದೆ ನಾನು? ಚಂದ್ರ ಉದಯಿಸಿತು ಅಂತ ಬರೆದು ಬಿಟ್ರೆ ಇದು ನಮಗೆ ಯಾವ ಅರ್ಥವನ್ನ ಕೊಡುತ್ತೆ? ನಪುಂಸಕ ಅರ್ಥವನ್ನ ಕೊಡೋದನ್ನ ನೀವು ಗಮನಿಸಬಹುದು ಅಲ್ವಾ? ಉದಯಿಸಿದನು ಪುಲ್ಲಿಂಗದ ಅರ್ಥ, ಹಾಗೇನೆ ಚಂದ್ರ ಉದಯಿಸಿತು ಅಂತ ಹೇಳಿದ್ರೆ ಅದು ನಪುಂಸಕ ಲಿಂಗದ ಅರ್ಥವನ್ನ ಕೊಡ್ತಾ ಹೋಗುತ್ತೆ. ಇವುಗಳನ್ನು ಕೂಡ ನಾವು ಮಾಡ್ಬೋದು ಮಕ್ಕಳೇ. ಏನು? ಶನಿ. ಶನಿ ಕಾಡಿದನು ಅಲ್ಲ? ಶನಿ ಕಾಡಿದನು. ಶನಿ ಕಾಡಿದನು ಅಂತ ಹೇಳಿದ್ರೆ ಅದು ಪುಲ್ಲಿಂಗದ ಅರ್ಥವನ್ನ ಕೊಡುತ್ತೆ. ಅದನ್ನೇ ನಾವು ನಪುಂಸಕ ಲಿಂಗಕ್ಕೆ ಬದಲಾವಣೆ ಮಾಡೋದಾದ್ರೆ ಶನಿಯು ಕಾಡುತ್ತದೆ ಅಥವಾ ಶನಿ ಕಾಡಿತು. ಶನಿ ಕಾಡಿತು ಅಂತ ಹೇಳಿದ್ರೆ ನಪುಂಸಕ ಲಿಂಗ. ಅರ್ಥ ಆಗ್ತದೆ? ಇನ್ನು ಅದೇ ತರನೇ ಮಂಗಳ. ಮಂಗಳ ಚಲಿಸಿದನು.
ಗ್ರಹಗಳು ಚಲನೆ ಇದಾವಲ್ಲ, ಮಂಗಳನು ಯಾವುದೋ ಒಂದು ದಿಕ್ಕಿನ ಕಡೆಗೆ ಮಂಗಳನು ಚಲಿಸಿದನು. ಮಂಗಳನು ಚಲಿಸಿದನು ಅಂತ ಹೇಳಿದ್ರೆ ಅದು ಪುಲ್ಲಿಂಗ ರೂಪ. ಮಂಗಳ ಚಲಿಸಿತು ಅಂತಂದ್ರೆ ಅದು ನಪುಂಸಕ ಲಿಂಗಕ್ಕೆ ಅರ್ಥವನ್ನು ಸೂಚನೆ ಮಾಡುತ್ತೆ. ಈಗ ನಿಮಗಿದು ಒಟ್ಟಾರೆ ಅರ್ಥ ಆಯಿತು ಅಂತ ಹೇಳಿ ನಾನು ಗಮನಿಸ್ತೀನಿ ಮಕ್ಕಳೇ. ಯಾವುದು? ಅನ್ಯಲಿಂಗಗಳಲ್ಲಿ ಮೊದಲನೆಯ ವಿಧ ಯಾವುದದು? ಪುನ್ನಪುಂಸಕ ಲಿಂಗ. ಏನು ಪುನ್ನಪುಂಸಕ ಲಿಂಗ? ನಿಮಗೆ ಅರ್ಥ ಆಯಿತು. ಎಲ್ಲ ಗ್ರಹವಾಚಕ ಶಬ್ದಗಳನ್ನು ನಾವು ಎಲ್ಲಿ ಬಳಕೆ ಮಾಡ್ತೀವಿ? ಪುಲ್ಲಿಂಗ ಹಾಗೂ ನಪುಂಸಕ ಲಿಂಗಗಳೆರಡರಲ್ಲೂ ಅವುಗಳನ್ನು ಪ್ರಯೋಗ ಮಾಡ್ತೀವಿ. ಹಾಗಾಗಿ ಅಂತಹ ಶಬ್ದಗಳನ್ನು ನಾವು ಪುನ್ನಪುಂಸಕ ಲಿಂಗ ಅಂತ ಹೇಳಿ ಕರಿತಾ ಹೋಗ್ತೀವಿ ಮಕ್ಕಳೇ. ಮೊದಲನೆಯ ವಿಧ ಅರ್ಥ ಆಯಿತು ಅಂತ ಹೇಳಿ ನಾನು ಭಾವಿಸ್ತೀನಿ. ಈಗ ಅದರಲ್ಲಿ ಎರಡನೆಯ ವಿಧಕ್ಕೆ ನಾವು ಹೋಗೋಣ. ಈಗ ಇಲ್ಲಿ ನೋಡಿ ಮಕ್ಕಳೇ, ಸ್ತ್ರೀ ನಪುಂಸಕ ಲಿಂಗಕ್ಕೆ ನಾವು ಬರ್ತಾ ಇದ್ದೀವಿ. ಏನಿದೆ ಸ್ತ್ರೀ ನಪುಂಸಕ ಲಿಂಗ ಎಂದ್ರೇನು? ವ್ಯಾಖ್ಯಾನ ಕಣ್ಣೆದುರಿಗೆ ಕಾಣ್ತಾ ಇದೆ. ಕೆಲವು ನಾಮಪದಗಳು, ಅದರಲ್ಲೂ ಎಂತಹ ನಾಮಪದಗಳು ಅಂತ ಹೇಳಿದ್ರೆ ಇಲ್ಲಿದಾವೆ. ದೇವತಾ ವಾಚಕಗಳು, ಕೆಲವು ದೇವತೆಗಳ ಹೆಸರುಗಳನ್ನು ನಾವು ತೆಗೆದುಕೊಳ್ತೀವಿ ಮಾತಿನಲ್ಲಿ ಮಾತಾಡಬೇಕಾದ್ರೆ. ಅಂತಹ ಕೆಲವು ನಾಮಪದಗಳು ಸಂದರ್ಭಕ್ಕನುಗುಣವಾಗಿ ಸ್ತ್ರೀಲಿಂಗ ಹಾಗೂ ನಪುಂಸಕ ಲಿಂಗಗಳೆರಡರಲ್ಲೂ ಪ್ರಯೋಗ ಮಾಡುತ್ತೇವೆ. ಆದ್ದರಿಂದ ಅಂತಹ ಶಬ್ದಗಳನ್ನು ನಾವು ಏನಂತ ಕರೆದೀವಪ್ಪ ಅಂತ ಹೇಳಿದ್ರೆ ಸ್ತ್ರೀ ನಪುಂಸಕ ಲಿಂಗಗಳು ಅಂತ ಹೇಳಿ ಕರೆದೀವಿ. ಕೆಲವು ದೇವತಾ ವಾಚಕಗಳು ಅಂದ್ರೆ ಇಲ್ಲಿದ ನೋಡಿ, ದೇವತೆ, ಲಕ್ಷ್ಮಿ, ಸರಸ್ವತಿ, ಶಾರದೆ ಇತ್ಯಾದಿ ಈ ರೀತಿಯಾಗಿರ್ತಕ್ಕಂತಹ ಪದಗಳು ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಅವುಗಳನ್ನ ಸಂದರ್ಭಕ್ಕನುಗುಣವಾಗಿ, ಇವು ನಾಮಪದಗಳು ಮಕ್ಕಳೇ, ಹೆಸರನ್ನ ಸೂಚಿಸ್ತಕ್ಕಂತಹ ಪದಗಳು ಕೂಡ ಆಗಿದ್ದಾವೆ. ಇವನ್ನ ನಾವು ಎಲ್ಲಿ ಬಳಕೆ ಮಾಡ್ತೀವಿ? ಕೆಲವು ಸಲ ಸ್ತ್ರೀಲಿಂಗದಲ್ಲೂ ಬಳಸ್ತೀವಿ, ಕೆಲವು ಸಲ ಎಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ ನಪುಂಸಕ ಲಿಂಗದಲ್ಲೂ ಕೂಡ ಈ ಹೆಸರುಗಳನ್ನ ಬರೋ ಥರ ಬಳಸ್ತೀವಿ. ಹಾಗಾಗಿ ಇವುಗಳನ್ನ ಸ್ತ್ರೀ ನಪುಂಸಕ ಲಿಂಗ ಅಂತ ಹೇಳಿ ಕರೀತಾರೆ. ಹೇಗೆ ಅನ್ನೋದನ್ನು ನಾನು ಈಗ ನಿಮಗೆ ತೋರಿಸ್ಕೊಡ್ತೀನಿ, ಗಮನ ಕೊಡಿ. ನೋಡಿ, ಇಲ್ಲಿ ಒಂದನೇ ಪದ ಏನಿದೆ ಅಂತ ಹೇಳಿದ್ರೆ ದೇವತೆ ಅನ್ನೋ ಪದ ಇದೆ. ನಾನೀಗ ಅದನ್ನ ವಾಕ್ಯ ರೂಪದಲ್ಲಿ ನಿಮಗೆ ತೋರಿಸಿಕೊಡ್ತೀನಿ. ನೋಡಿ, ದೇವತೆ ಒಲಿದಳು. ನೋಡಕತ್ತೀರಾ ಮಕ್ಕಳು? ದೇವತೆ ಒಲಿದಳು. ದೇವತೆ ಒಲಿದಳು ಅಂತಂದ್ರೆ ಇದು ನಮಗೆ ಯಾವ ಅರ್ಥವನ್ನ ಸೂಚಿಸ್ತತಿ ಅಂತ ಹೇಳಿದ್ರೆ ಸ್ತ್ರೀಲಿಂಗದ ಅರ್ಥವನ್ನ ಸೂಚಿಸ್ತತಿ ಅಲ್ವಾ? ದೇವತೆ ಒಲಿದಳು ಸ್ತ್ರೀಲಿಂಗ. ಅಥವಾ ಇದನ್ನು ಕೂಡ ನಾವು ತಗೋಬಹುದು, ಏನನ್ನ? ಲಕ್ಷ್ಮಿ ಒಲಿದಳು ಅಲ್ವಾ ಮಕ್ಕಳೇ? ಲಕ್ಷ್ಮಿ ಒಲಿದಳು. ಲಕ್ಷ್ಮಿ ಒಲಿದಳು ಅಂದ್ರೂ ಕೂಡ ಇದು ನನಗೆ ಯಾವ ಅರ್ಥವನ್ನ ಕೊಡುತ್ತೆ? ಸ್ತ್ರೀಲಿಂಗದ ಅರ್ಥವನ್ನ ಕೊಡುತ್ತೆ. ಈಗ ಇದೇ ಪದ ದೇವತಾವಾಚಕವಾಗಿ ಬಂದಿರುವ ದೇವತೆ, ಲಕ್ಷ್ಮಿ ಅನ್ನೋ ಪದನ ನಾನು ಸ್ವಲ್ಪ ಬದಲಾಯಿಸ್ತೀನಿ. ನೋಡಿ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಲಕ್ಷ್ಮಿ ಒಲಿಯಿತು. ನೋಡಕತ್ತೀರಿ ಏನ್ ಬರ್ದೆ ನಾನು? ಲಕ್ಷ್ಮಿ ಒಲಿಯಿತು. ಒಲಿಯಿತು ಅಂತಂದಾಗ ಇದು ನಮಗೆ ನಪುಂಸಕ ಲಿಂಗವಾಗಿ ಅರ್ಥವನ್ನ ಕೊಟ್ಟಿದ್ದನ್ನ ನಾವು ಗಮನಿಸಬಹುದು, ಅಥವಾ ನಪುಂಸಕ ಲಿಂಗಕ್ಕೆ ಅದು ಉದಾಹರಣೆಯಾಗಿತ್ತು. ಲಕ್ಷ್ಮಿ ಒಲಿಯಿತು ಅಥವಾ ದೇವತೆ ಒಲಿಯಿತು, ಅದು ನಪುಂಸಕ ಲಿಂಗದ ಅರ್ಥವನ್ನ ನಮಗೆ ಕೊಡುತ್ತೆ. ಇದನ್ನು ಕೂಡ ತಗೋಬಹುದು ನಾವು. ಏನನ್ನ? ಸರಸ್ವತಿ ಒಲಿದಳು. ಸರಸ್ವತಿ ಒಲಿದಳು ಅಂತಂದ್ರೆ ಅದು ಸ್ತ್ರೀಲಿಂಗ. ಸರಸ್ವತಿ ಒಲಿಯಿತು ಅಂತಂದ್ರೆ ಅದು ನಪುಂಸಕ ಲಿಂಗಕ್ಕೆ ಉದಾಹರಣೆಯಾಗಿ ಬಳಕೆಯಾಗುತ್ತೆ. ಇದು ಕೂಡ ಅಷ್ಟೇ. ಶಾರದೆ ಕೃಪೆ ಮಾಡಿದಳು. ವಾಕ್ಯವನ್ನು ಕೊಡ್ತಾ ಇದ್ದೀನಿ ಮಕ್ಕಳೇ, ಅರ್ಥ ಮಾಡ್ಕೊಳ್ಳಿ. ಶಾರದೆ ಕೃಪೆ ಮಾಡಿದಳು. ಕೃಪೆ ಮಾಡಿದಳು, ಕೃಪೆ ತೋರಿದಳು ಅಂತಂದ್ರೆ
ಅಲ್ಲಿ ಸ್ತ್ರೀಲಿಂಗ. ಅದೇ ವಾಕ್ಯವನ್ನು ಸ್ವಲ್ಪ ಬದಲಾವಣೆ ಮಾಡಿದಾಗ, ಅಂದರೆ ನಪುಂಸಕ ಲಿಂಗಕ್ಕೆ ನಾವು ಬರೆಯೋದಾದ್ರೆ ಶಾರದೆ ಕೃಪೆ ಮಾಡಿತು, ಶಾರದೆ ಕೃಪೆ ತೋರಿತು ಅಂತಂದಾಗ ನಮಗೆ ಅದು ನಪುಂಸಕ ಲಿಂಗದ ಅರ್ಥವನ್ನ ಕೊಡುತ್ತೆ. ಹಾಗಾಗಿ ಮಕ್ಕಳೇ, ಸ್ತ್ರೀ ನಪುಂಸಕ ಲಿಂಗ ಅಂದ್ರೆ ಏನು ಅಂತ ಹೇಳಿದ್ರೆ ಕೆಲವು ನಾಮಪದಗಳು, ಅದರಲ್ಲೂ ಎಂತಹ ನಾಮಪದಗಳು ಅಂತ ಹೇಳಿದ್ರೆ ದೇವತಾವಾಚಕ ಪದಗಳು, ದೇವತೆಗಳ ಹೆಸರನ್ನ ಸೂಚಿಸ್ತಕ್ಕಂತಹ ಕೆಲವು ನಾಮಪದಗಳು ನಾವೇನ್ ಮಾಡ್ತೀವಿ, ಸಂದರ್ಭಕ್ಕನುಗುಣವಾಗಿ ಸ್ತ್ರೀಲಿಂಗದಲ್ಲೂ ಬಳಸ್ತೀವಿ, ಹಾಗೇನೆ ನಪುಂಸಕ ಲಿಂಗದಲ್ಲೂ ಕೂಡ ಬಳಕೆಯನ್ನ ಮಾಡ್ತೀವಿ. ಇಂತಹ ಶಬ್ದಗಳನ್ನು ನಾವು ಏನಂತೀವಿ, ಸ್ತ್ರೀ ನಪುಂಸಕ ಲಿಂಗ ಅಂಥೇಳಿ ಕರಿತೀವಿ. ಉದಾಹರಣೆಗಳೊಂದಿಗೆ ಆ ಅರ್ಥ ನಿಮಗೆ ಆಯಿತು ಅಂಥೇಳಿ ನಾನು ಭಾವಿಸ್ತೇನೆ ಮಕ್ಕಳೇ. ಇನ್ನು ಮೂರನೇದಾಗಿರ್ತಕ್ಕಂಥದ್ದು ಯಾವುದಿದೆ, ನಿತ್ಯ ನಪುಂಸಕ ಲಿಂಗ. ನಿತ್ಯ ನಪುಂಸಕ ಲಿಂಗ ಎಂದ್ರೇನು ಅನ್ನೋದನ್ನ ಅದರ ವ್ಯಾಖ್ಯಾನ ಉದಾಹರಣೆಗಳ ಜೊತೆಯಲ್ಲಿ ನಾವೀಗ ನೋಡೋಣ. ಇಲ್ಲಿ ನೋಡಿ ಮಕ್ಕಳೇ, ಈಗ ಮೂರನೇದಾಗಿರ್ತಕ್ಕಂತಹ ವಿಧ ಯಾವುದದು, ನಿತ್ಯ ನಪುಂಸಕ ಲಿಂಗ. ನಿತ್ಯ ಅಂದ್ರೆ ಪ್ರತಿನಿತ್ಯ, ಅಂದ್ರೆ ಯಾವ ಸಂದರ್ಭದಲ್ಲೂ ಕೂಡ, ಎಲ್ಲ ಸಂದರ್ಭದಲ್ಲೂ ಕೂಡ. ಇಲ್ಲಿ ನೋಡಿ, ಕೆಲವು ಶಬ್ದಗಳು ಯಾವಾಗಲೂ, ಇದು ಬಹಳ ಇಂಪಾರ್ಟೆಂಟ್, ಕೆಲವು ಶಬ್ದಗಳು ಏನಾಗ್ತವೆ, ಯಾವಾಗಲೂ ನಪುಂಸಕ ಲಿಂಗಗಳಾಗಿ ಪ್ರಯೋಗಿಸಲ್ಪಡುತ್ತವೆ. ಕೆಲವು ಪದಗಳು ಯಾವಾಗ ನೋಡಿದ್ರೂ ಅವು ಪುಲ್ಲಿಂಗನೂ ಆಗೋದಿಲ್ಲ, ಸ್ತ್ರೀಲಿಂಗನೂ ಆಗೋದಿಲ್ಲ, ಬೇರೆ ಯಾವ ಲಿಂಗದ ಅರ್ಥವನ್ನು ಕೂಡ ಪಡ್ಕೊಳೋದಿಲ್ಲ. ಯಾವಾಗಲೂ ಕೂಡ ಏನಾಗಿರ್ತವೆ, ನಪುಂಸಕ ಲಿಂಗಗಳಾಗೆ ಬಳಕೆ ಆಗ್ತವೆ, ಪ್ರಯೋಗಕ್ಕೆ ಒಳಪಡ್ತವೆ. ಅಂತಹ ಶಬ್ದಗಳನ್ನ ನಾವು ಏನಂತ ಕರಿತೀವಿ, ನಿತ್ಯ ನಪುಂಸಕ ಲಿಂಗಗಳು ಅಂತ ಹೇಳಿ ಕರಿತಾ ಹೋಗ್ತೀವಿ ಮಕ್ಕಳೇ. ಅದಕ್ಕೆ ಉದಾಹರಣೆಗಳು ಇಲ್ಲೇ ಇದ್ದಾವೆ, ಗಮನ ಕೊಡಿ ಎಲ್ಲರೂ ಕೂಡ. ನೋಡಿ ಏನಿದೆ, ಶಿಶು, ಕೂಸು, ಮಗು, ಜನ, ದಂಡು. ನೋಡಕತ್ತಿರಲ್ಲ, ದಂಡು ಅಂದ್ರೆ ಸೈನ್ಯ, ಗುಂಪು ಅನ್ನುವಂತಹ ಅರ್ಥ. ಈ ಥರದ ಪದಗಳೆಲ್ಲವೂ ಕೂಡ ಯಾವ ಲಿಂಗಕ್ಕೆ ಉದಾಹರಣೆಯಾಗಿದ್ದಾವೆ ಅಂತ ಹೇಳಿದ್ರೆ ನಿತ್ಯ ನಪುಂಸಕ ಲಿಂಗಕ್ಕೆ ಉದಾಹರಣೆಗಳಾಗಿದ್ದಾವೆ. ಅದು ಹೇಗೆ, ಉದಾಹರಣೆಯ ಮೂಲಕನೇ ನಾವು ನೋಡ್ತಾ ಹೋಗೋಣ, ವಾಕ್ಯಗಳನ್ನ ಬಳಸಿ ನಾವು ಅದನ್ನು ಮಾಡ್ತಾ ಹೋಗೋಣ. ಮೊದಲನೇದು ನೋಡಿ, ಇಲ್ಲಿ ನಾನು ಏನು ಬರೀತೀನಿ, ಶಿಶು ಜನಿಸಿತು. ಏನು ಪದ ಬರದೆ ನಾನು, ಶಿಶು ಜನಿಸಿತು. ಶಿಶು ಅಂದ್ರೆ ಕೂಸು, ಮಗು. ಅಲ್ಲಿ ಶಿಶು ಅಂತ ಬಳಕೆ ಮಾಡಿದಾಗ ನಮಗೆ ಅದು ಗಂಡು ಆಗಿರಬಹುದು, ಹೆಣ್ಣು ಆಗಿರಬಹುದು. ನಾವಲ್ಲಿ ಅದರ ಲಿಂಗವನ್ನ ಮುಖ್ಯವಾಗಿ ಇಟ್ಕೊಂಡು ಹೇಳೋದಿಲ್ಲ. ನಾವು ಮಗು ಹುಟ್ಟಿತು, ಶಿಶು ಹುಟ್ಟಿತು, ಅಥವಾ ಶಿಶು ಜನಿಸಿತು ಅಂತ ಹೇಳಿ ಕರಿತಾ ಹೋಗ್ತೀವಿ. ಹಾಗಾಗಿ ಈ ಶಿಶು ಅನ್ನುವ ಬಳಕೆ ಮಾಡುವ ಪದ ನಮಗೆ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ನಪುಂಸಕ ಲಿಂಗ, ಅದರಲ್ಲೂ ಎಂತಹ ನಿತ್ಯ ನಪುಂಸಕ ಲಿಂಗದಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಏನು, ಶಿಶು ಜನಿಸಿತು. ಗಮನ ಕೊಡಕತ್ತಿರಲ್ಲ. ಹಾಗೇನೆ ಮತ್ತೊಂದು ಪದ ಇದೆ, ಎರಡನೇದು ಯಾವುದಿದೆ ನೋಡಿ, ಕೂಸು. ಏನಿದೆ ಪದ, ಕೂಸು. ಕೂಸು ಮಲಗಿತು. ಏನು ವಾಕ್ಯ ಬರದೆ ಗಮನಿಸ್ರಿ ಮಕ್ಕಳೇ, ಕೂಸು ಮಲಗಿತು. ಈ ಕೂಸು ಮಲಗಿತು ಅಂತ ಹೇಳಿದ್ರೆ ನಮಗದು ನಿತ್ಯ ನಪುಂಸಕ, ಅದು ಗಂಡು ಹೆಣ್ಣು ಅನ್ನುವಂತಹ ಇಲ್ಲಿ ಭೇದ ನಾವು ಅಥವಾ ವ್ಯತ್ಯಾಸವನ್ನ ಗುರುತಿಸೋದಿಲ್ಲ. ಹಾಗಾಗಿ ಈ ಶಿಶು, ಕೂಸು ಅನ್ನುವಂತಹ ಪದ ನಿತ್ಯ ನಪುಂಸಕ ಲಿಂಗಕ್ಕೆ ನಾವು ಯಾವಾಗಲೂ ಕೂಡ ಬಳಸ್ತೀವಿ. ಹಾಗೇನೆ ಮಗು ಇದೆ ನೋಡಿ, ಮತ್ತೊಂದು ಪದ ಏನಿದೆ, ಮಗು ಇದೆ. ಅದನ್ನು ಕೂಡ ಬಳಸಿ ಸರಳವಾದ ಒಂದು ವಾಕ್ಯವನ್ನು ಉದಾಹರಣೆಯನ್ನು ಕೊಡಬಹುದು. ನಾವು ಏನು ಬಳಸ್ಬೋದು, ಮಗು ಅಳುತ್ತದೆ. ಗಮನ ಕೊಡಕತ್ತೀರಾ, ಮಗು ಅಳುತ್ತದೆ. ಅದು ಹೆಣ್ಮಗು ಆದರೂ ಆಗಿರಲಿ, ಗಂಡು ಮಗು ಆದರೂ ಆಗಿರಲಿ, ಮಗು ಅನ್ನುವ ಪದ ಬಳಕೆ ಏನಿದೆ, ಈ ಶಬ್ದ ನಿತ್ಯ ನಪುಂಸಕ ಲಿಂಗ. ಮಗು ಅಳುತ್ತದೆ, ಮಗು ಅನ್ನುವ ಪದ ನಿತ್ಯ ನಪುಂಸಕ ಲಿಂಗಕ್ಕೆ ಉದಾಹರಣೆ. ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಅದೇ ರೀತಿ ನೆಕ್ಸ್ಟ್ ಮುಂದಿನ ಪದ ಏನಿದೆ, ಜನ. ನಾಲ್ಕನೇ ಪದ ಏನಿದೆ, ಜನ. ಅದಕ್ಕೂ ವಾಕ್ಯವನ್ನ ಮಾಡಬಹುದು ನಾವು. ಏನು,
ಜನ ಸೇರಿತು. ಗಮನ ಕೊಡಕತ್ತೀರ? ಜನ ಸೇರಿತು. ಅಲ್ಲಿ ಜನ, ಅಲ್ಲಿ ಗಂಡು ಮಕ್ಕಳು ಇರ್ಬೋದು, ಹೆಣ್ಮಕ್ಳು ಇರ್ಬೋದು, ಗೊತ್ತಿಲ್ಲ. ನಾವು ಜನ, ಜನರು, ಜನಗಳು ಅನ್ನುವಂತಹ ಪದ ಬಳಕೆ ಏನಿದೆ ನಪುಂಸಕಲಿಂಗದಲ್ಲಿ ಬಳಕೆ ಮಾಡ್ತೀವಿ. ಅದರಲ್ಲೂ ಅದು ಎಲ್ಲ ಸಂದರ್ಭದಲ್ಲೂ, ಪ್ರತಿನಿತ್ಯ, ಪ್ರತಿ ಪ್ರಸಂಗದಲ್ಲೂ ಜನ ಅನ್ನುವ ಪದ ನಪುಂಸಕಲಿಂಗವಾಗಿಯೇ ಬಳಕೆಯಾಗುತ್ತೆ. ಹಾಗಾಗಿ ಅದನ್ನು ನಿತ್ಯ ನಪುಂಸಕಲಿಂಗ ಅನ್ನೋದಕ್ಕೆ ಉದಾಹರಣೆಯನ್ನು ಕೊಡ್ತೀವಿ. ಇನ್ನು ಕೊನೆಯದಾಗಿರ್ತಕ್ಕಂಥದ್ದು ದಂಡು. ಅದನ್ನು ಕೂಡ ಗಮನಿಸ್ರಿ ಮಕ್ಕಳೇ. ದಂಡು, ದಂಡು ಅಂದರೆ ಸೈನ್ಯ ಅನ್ನೋ ಅರ್ಥನೂ ಕೊಡ್ತತಿ, ಗುಂಪು ಅನ್ನುವಂತಹ ಅರ್ಥನೂ ಕೂಡ ಕೊಡ್ತತಿ. ಅದನ್ನು ಕೂಡ ನಾವು ಬರೆಯೋದಾದ್ರೆ, ಹೇಳೋದಾದ್ರೆ, ದಂಡು ಬಂದಿತು. ಏನು ವಾಕ್ಯ ಮಾಡಿದೆ ನಾನು? ದಂಡು ಬಂದಿತು ಅಥವಾ ದಂಡು ಸೇರಿತು ಹೇಳ್ಬೋದು, ತಪ್ಪಿಲ್ಲ. ಗುಂಪು ಬಂದಿತು, ಸೈನಿಕರ ಗುಂಪು ಬಂದಿತು. ನೀವಿಲ್ಲೇ ಅರ್ಥ ಮಾಡ್ಕೊಂಬಿಡಿ. ಸೈನಿಕರು ಅನ್ನೋ ಪದ ತಗೊಂಡಾಗ ಅದರಲ್ಲಿ ಪುಲ್ಲಿಂಗದ ಅರ್ಥನೂ ಅಲ್ಲ ಅಥವಾ ಸ್ತ್ರೀಲಿಂಗದ ಅರ್ಥನೂ ಅಲ್ಲ. ವ್ಯತ್ಯಾಸ ಅಂದರೆ ಅದು ನಪುಂಸಕಲಿಂಗಕ್ಕೆ, ನಿತ್ಯ ನಪುಂಸಕಲಿಂಗಕ್ಕೆ ಉದಾಹರಣೆಯಾಗೋದನ್ನು ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ಹಾಗಾಗಿ ಈ ಥರದ ಪದಗಳು ಶಿಶು, ಕೂಸು, ಹಾಗೆಯೇ ಮಗು, ಜನ, ದಂಡು, ಗುಂಪು, ಈ ಥರದ ಪದಗಳೆಲ್ಲವೂ ಕೂಡ ಯಾವುದಕ್ಕೆ ಉದಾಹರಣೆಯಾಗುತ್ತೆ ಅಂತ ಹೇಳಿದ್ರೆ ನಿತ್ಯ ನಪುಂಸಕಲಿಂಗಕ್ಕೆ ಉದಾಹರಣೆಯಾಗೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಇವನ್ನ ಯಾವುದಾದ್ರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಥವಾ ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆ ಕಠಿಣವಾದರೆ ಅಲ್ಲಿಂಥ ಪ್ರಶ್ನೆಗಳು ಬರೋದಕ್ಕೆ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ನಾವು ಸ್ಪಷ್ಟವಾಗಿ ತಿಳ್ಕೊಂಡಿರಬೇಕು. ಇಂದಿನ ವಿಡಿಯೋದಲ್ಲಿ ಮಕ್ಕಳೇ ನಾವು ಅನ್ಯಲಿಂಗಗಳಲ್ಲಿ ಮೊದಲ 3 ಲಿಂಗಗಳ ಬಗ್ಗೆ ನಾವು ನೋಡ್ತಾ ಹೋಗಿದ್ದೀವಿ. ಯಾವುದ್ಯಾವುದು? ಮೊದಲನೇದು ಪುನ್ನಪುಂಸಕಲಿಂಗ ನೋಡಿದ್ವಿ, ಎರಡನೇದು ಸ್ತ್ರೀ ನಪುಂಸಕಲಿಂಗ ನೋಡಿದ್ವಿ, ಮೂರನೇದು ನಿತ್ಯ ನಪುಂಸಕಲಿಂಗದ ಬಗ್ಗೆ ನಾವು ತಿಳ್ಕೊಂಡ್ವಿ. ಇನ್ನು 3 ಲಿಂಗಗಳು ಉಳಿದಿದ್ದಾವೆ. ಅವುಗಳನ್ನು ಮುಂದಿನ ವಿಡಿಯೋದಲ್ಲಿ ನಾವು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಇಷ್ಟನ್ನು ಹೇಳ್ತಾ, ಯಾರೆಲ್ಲ ನನ್ನ ಈ GMV ಕನ್ನಡ ಚಾನಲನ್ನು ನೋಡ್ತಾ ಇದ್ದೀರಿ, ತಾವೆಲ್ಲರೂ ಕೂಡ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅನ್ನೋ ಮಾತನ್ನು ಹೇಳ್ತೀನಿ. ಹಾಗೆಯೇ ಇಷ್ಟವಾದಲ್ಲಿ ಲೈಕ್ ಮಾಡಿ, ಬಹಳ ಮುಖ್ಯವಾಗಿ ಇದನ್ನು ಓದುವ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಅನ್ನೋದೇ ನನ್ನ ಮನದಿಂಗಿತ. ಮತ್ತೆ ಮುಂದಿನ ತರಗತಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.